ಕೊಡ್ಲಿ ಸರ್, ಮಾಡಲಿ, ಎಲ್ಲಾನು ನಾವೇ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕಡಲೆಕಾಯಿ ತಿನ್ಲಿಕ್ಕೆ ಆರಿಸಿ ಕಳಿಸಿರೋದಲ್ಲಿ, ಏನು ಅವರಿಗೆಲ್ಲ ಚಾಂದಿ ಚೌಕ್ನಲ್ಲಿ ಚಾಟ್ ತಿನ್ನಕ್ಕೆ ಕಳಿಸಿರೋದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಸರ್? ಇಷ್ಟೊಂದು ಕನ್ನಡಿಗರ ದುಡ್ಡು ತಗೊಂಡು ಇನ್ಕಮ್ ಟ್ಯಾಕ್ಸ್ ಮುಖಾಂತರ GST ಮುಖಾಂತರ ಇಷ್ಟೆಲ್ಲ ತೆರಿಗೆ ವಸೂಲಿ ಮಾಡಿ ಹಗಲು ದರೋಡೆ ಮಾಡಿ ನಮಗೇನು ಸಿಗ್ತಾ ಇದೆ? ಕಾಣಿ ಸಿಗ್ತಾ ಇಲ್ಲ. ನೀವು ಅವ್ರ ರಿಪೋರ್ಟ್ ಇದನ್ನೇ ತಗೊಳ್ಳಿ, 100 ರೂಪಾಯಿಗೆ ನಮ್ಗೆ 13 ರೂಪಾಯಿ ಸಿಗ್ತಾ ಇದೆ ವಾಪಸ್ಸು. ಮುಂಚೆ ನಮ್ಗೆ 23-28 ರೂಪಾಯಿ ಸಿಗ್ತಾ ಇತ್ತು. ಅದೇ 100 ರೂಪಾಯಿ ತೆರಿಗೆ ಒಬ್ಬ UP ಇದವ್ರು ಕಟ್ಟಿದ್ರೆ 118, ಮಧ್ಯಪ್ರದೇಶ 113, ಬಿಹಾರ 133. ನಮಗೆ ನಾವೇನು 100 ರೂಪಾಯಿ ಕೊಡಿ ಅಂತ ಇಲ್ಲ, ಹಂಚ್ಕೊಂಡು ತಿನ್ನೋಣ ಒಂದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ. ಅವರು ನಮ್ಮ ಅಣ್ಣ ತಮ್ಮಂದ್ರೆ ಕೊಡಿ, ನಮಗೊಂದು 25 ರೂಪಾಯಿ ಕೊಡಿ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ. ನೀವು ನಿಮ್ಮ ಕೈಲಿ ಉದ್ಯೋಗ ಸೃಷ್ಟಿ ಆಗ್ತಾಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ತಾನೇ ಇವತ್ತು ಎಲ್ಲ ವಲಸಿಗರು ಬಂದು ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇರೋದು. ಹೈಯೆಸ್ಟ್ ಮೈಗ್ರೆಂಟ್ ಪಾಪ್ಯುಲೇಷನ್ ಇರೋದು, ಅಬ್ಸಾರ್ಪ್ಷನ್ ರೇಟ್ ಇರೋದು ಕರ್ನಾಟಕದಲ್ಲಿ. ಅದು ಮರ್ತೋಗ್ಬಿಟ್ಟಿದ್ದಾರೆ. ಸೊ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನಿದೆ? ಬರೇ ಮನ್ ಕಿ ಬಾತ್ ಹೇಳೋದ? ಅಲ್ಲ, ಅವ್ರೇನಂತಾರೆ UPA ಸರ್ಕಾರ ಇದ್ದಕ್ಕಿಂತ ಜಾಸ್ತಿ ಕೊಡ್ತಾ ಇದೀವಿ ನಾವು. ಎಲ್ಲಿದೆ ಸರ್? ತೋರಿಸಿ. ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಇದೆ ಅಲ್ಲ. ಏನು UPA ಸರ್ಕಾರಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಷನ್ ಇವಾಗ ಕರ್ನಾಟಕದಿದೆ. ಈಗ ಎಕ್ಸಾಂಪಲ್ IT ವಲಯದೇ ನೋಡಿ ಸರ್, 4.5 ಲಕ್ಷ ಕೋಟಿ ರೂಪಾಯಿಯನ್ನ ನಾವು ಹೋದ ವರ್ಷ ಕೊಟ್ಟಿದ್ದೀವಿ. ಎಷ್ಟು ಬಂತು ತೆರಿಗೆ? ನಮಗೆ 1 ರೂಪಾಯಿನೂ ಬಂದಿಲ್ಲ. ತಿದ್ದುಪಡಿ ತಂದು ಮಾಡಿ ನಿರ್ಮಲಾ ಸೀತಾರಾಮನ್ ಅವ್ರು ನಮ್ಮವರೇ ಅಲ್ವಾ? ಆ ಕಡೆ ನೀವು ತೆರಿಗೆಯಲ್ಲಿ ಕಟ್ ಮಾಡ್ತಾ ಇದ್ರೆ ಈ ತೆರಿಗೆಯನ್ನು ಓಪನ್ ಮಾಡಿ ನಮ್ಗೆ ಒಂದು 5% ಕೊಡಿ. ಜಾಸ್ತಿ ಮಾಡಿದ್ಯಾರು? ಇಲ್ಲ, ಇವರೆಲ್ಲ ಹೆಂಗ್ ಬಿಂಬಿಸ್ತಾ ಇದ್ದಾರೆ ಅಂದ್ರೆ ಮೋದಿ ಮಾಸ್ಟರ್ ಸ್ಟ್ರೋಕ್ ಅಂತ. 28% ಹಾಕಿದ್ಯಾರ್ರಿ ಫಸ್ಟು? 8 ವರ್ಷ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಇದು ಸರಿಯಲ್ಲ ಅಂತ. ಇದೆಲ್ಲ ಚಲೋ ಅದ, ನಿಮ್ಗೇನು ಅರ್ಥ ಆಗಲ್ಲ, ನಿಮ್ಗೇನು ಗೊತ್ತು ವಾಣಿಜ್ಯ ಬಗ್ಗೆ, ನಿಮ್ಗೇನು ಗೊತ್ತು ತೆರಿಗೆ ಬಗ್ಗೆ, ನಿಮ್ಗೇನು ಗೊತ್ತು ಅರ್ಥಶಾಸ್ತ್ರದ ಬಗ್ಗೆ ಅಂತ ಹೇಳಿದವರು ಈಗ ವಾಪಸ್ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ದಾರೆ ಅದನ್ನು ಮಾಡಿಬಿಟ್ಟು ಮಾಸ್ಟರ್ ಸ್ಟ್ರೋಕ್ ಅಂತ ಇದ್ದಾರೆ. ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದೀವ್ರೆ, ಪೆನ್ಸಿಲ್ ಮೇಲೆ ಟ್ಯಾಕ್ಸ್ ಹಾಕಿದೀವ್ರೆ. ನೀವು ಶವಗ್ರಹಕ್ಕೆ ಹೋದರೆ ಅಲ್ಲೂ ಕೂಡ, ನೀವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೂ ಕೂಡ ಅಲ್ಲೂ ಕೂಡ ಟ್ಯಾಕ್ಸ್ ಹಾಕಿದೀವ್ರೆ. ಈಗ ತೆಗೆದುಬಿಟ್ಟು ಮಾಸ್ಟರ್ ಸ್ಟ್ರೋಕ್ ಅಂತಾರ? ಈಗ 8 ವರ್ಷ ನಾವು ಶಿಕ್ಷೆ ಅನುಭವಿಸುವಲ್ಲ, ಅದ್ಯಾರು ಹೊಣೆಗಾರರು? ಹೌದು, ಇರಲ್ಲ ರೀ. ಅವ್ರ ಮೆಂಬರ್ಶಿಪ್ ಫೋನ್ ನಂಬರ್ ನೋಡಿದ್ದೀರಾ? ಮಿಸ್ಡ್ ಕಾಲ್ ಮೆಂಬರ್ಶಿಪ್ ನೀವು ಟ್ರೈ ಮಾಡಿ. ಏನಂತ ಪ್ರಚಾರ ಮಾಡ್ತಾರೆ ಗೊತ್ತಾ? BJP ನೋಂದಣಿ ಟೋಲ್ ಫ್ರೀ ನಂಬರ್ ಅಂತ ಪ್ರಚಾರ ಮಾಡಲ್ಲ. ನಿಮಗೆ 3 ತಿಂಗಳು ಟಾಟಾ ಸ್ಕೈ ಫ್ರೀ ಸಿಗುತ್ತೆ, ಈ ನಂಬರ್ ಮಿಸ್ಡ್ ಕಾಲ್ ಕೊಡಿ. ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದೆಯೋ ಇಲ್ಲ, ಸನ್ನಿ ಲಿಯೋನ್ ನಂಬರ್ ಇದು, ನೇರವಾಗಿ ನಂಬರ್ ಇದು, ಮಿಸ್ಡ್ ಕಾಲ್ ಕೊಡಿ. ಹಂಗೆ ಆಗಿರೋದು ದೊಡ್ಡದು. ಹೌದು, ದಯವಿಟ್ಟು ನೋಡಿ ನೀವೇ. ಎಲ್ಲಿದ್ದಾರೆ? ಇರ್ಬೋದು, ಒಳ್ಳೇದ್ರಿ, ಒಳ್ಳೇದು. ಅದು RSSನವ್ರ ಹಣ ಇರ್ಬೋದು, BJP ಅವರ 2 ಕೋಟಿ ಇದ್ರೆ ಬಹಳ ಒಳ್ಳೇದು. ನಡ್ಡಾ ಅವರ ಅವರ ಒಂದು ಅಧ್ಯಕ್ಷತೆಯಲ್ಲಿ BJP ವಿಶ್ವ ಮಟ್ಟದಲ್ಲಿ ಬೆಳೆದಿದೆ, ಬಹಳ ಸಂತೋಷ. ದಯವಿಟ್ಟು ವಿಶ್ವಗುರು ಆಗೋದು ನಿಲ್ಲಿಸಿ ನಮ್ಮ ರಾಷ್ಟ್ರಕ್ಕೆ ಬನ್ನಿ. ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ, ನಮ್ಮ ಏನು ಇಲ್ಲಿ ನಿರುದ್ಯೋಗ ಸಮಸ್ಯೆ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಇದು ಬಿಟ್ಟು ನೀವು ಎಷ್ಟು ಸಾಧನೆ ಮಾಡಿದರೆ ಅದೆಲ್ಲ ಬೋಗಸ್ ನಂಬರ್ಸ್ ಎಲ್ಲರ ಹತ್ರನೂ ಇದೆ. ಏನು ನನಗೂ ಇದೆಯಲ್ಲ, ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಇಲ್ಲ, ನೆಕ್ಸ್ಟ್ ರೀಶಫಲ್ ಆದ್ರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ನೆಕ್ಸ್ಟ್ ಸರ್ಕಾರ ಬಂದ್ರು ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಆಕಾಂಕ್ಷಿಗಳಿಗೆ ಕೊನೆ ಎಲ್ಲಿದೆ? ಆಕಾಂಕ್ಷಿಗಳು ಇರೋದು ಬೇರೆ, ಹಾಗೆ ಆಗುತ್ತೆ ಅನ್ನೋದು ಬೇರೆ. ಆಕಾಂಕ್ಷಿಗಳೇ ಎಲ್ಲರೂ ಇರ್ತಾರೆ. ಈಗ ಹಾಗೆ ಆಗುತ್ತೆ ನೋಡಿ, ಹಲವಾರು ನಮ್ಮ ಜನರು, ಕೆಲವು ಜನ CM ಅವ್ರ ಹತ್ರ ಕ್ಲೋಸ್ ಇದ್ದಾರೆ, ಕೆಲವು ಜನ DCM ಹತ್ರ ಕ್ಲೋಸ್ ಇದ್ದಾರೆ, ಕೆಲವು ಜನ ಖರ್ಗೆ ಸಾಹೇಬ್ರ ಹತ್ರ ಕ್ಲೋಸ್ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾರೆ ಅವ್ರು ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಅಂತೂ ಸದ್ಯಕ್ಕೆ ಅದು ಚರ್ಚೆಗೆ ಇಲ್ಲ. ಆದರೆ ಅದು ಮಾಡೋದು ಬಿಡೋದು CM, DCM, AICC ಅಧ್ಯಕ್ಷರು ವಿವೇಚನೆಗಿದೆ. AICC ಅವ್ರು ನಮ್ಮ ತಂದೆಯವರು, ಗೋಪಾಲ್ ಕುಲಕರ್ಣಿ ಫ್ರೆಂಡು ಹೇಳ್ತಾರೆ.